ಮುಂದಿನ ಪದ್ಯ ಈ ರೀತಿಯಾಗಿದೆ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ ಪರಿಪರಿಯಲಿಂದುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಯಾರು ಪರಮಾತ್ಮನನ್ನ ಸ್ಮರಣೆ ಮಾಡ್ತಾರೆ ಅಂಥವರ ಅಪರಾಧಗಳನ್ನ ಪರಮಾತ್ಮ ಸ್ಮರಿಸೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಸ್ಮರಿಸುವವರ ಅಂತಂದ್ರೆ ನಮ್ಗೆ ಸಾಮಾನ್ಯವಾಗಿ ಅರ್ಥ ಆಗೋದು ಇಷ್ಟೇ, ಯಾರು ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾರೋ ಅಂತ. ಇಷ್ಟು ಒಂದು ಸಾಮಾನ್ಯಾಕಾರವಾಗಿ ನಮಗೆ ಜ್ಞಾನ ಬರುತ್ತೆ. ಆದರೆ ಅಲ್ಲಿ ಎಲ್ಲಿ ಸ್ಮರಣೆ ಮಾಡಬೇಕು, ಯಾವಾಗ ಸ್ಮರಣೆಯನ್ನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮಲ್ಲಿ ಉತ್ತರ ಇರೋದಿಲ್ಲ. ಯಾಕೆಂದ್ರೆ ಯಾವಾಗಲೋ ಒಂದು ಬಾರಿ ನಮಗೆ ಸ್ಮರಣೆ ಬರ್ತಾ ಇರತ್ತಷ್ಟೇ. ಅವಾಗವಾಗ ಬಂದ್ರೆ ಅದು ಹೆಚ್ಚು. ಯಾವಾಗಲೋ ಬಿಟ್ಟು 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 ನಮಗೆ ಪರಮಾತ್ಮನ ಸ್ಮರಣೆ ಬರ್ತಾ ಇರುತ್ತೆ. ಆದರೆ ಗುರುಗಳು ಅದನ್ನ ತಿಳಿಸ್ತಾರೆ. ಸಂಕರ್ಷಣ ಒಡೆಯರು ತುಂಬಾ ಸುಂದರವಾಗಿ ಅದನ್ನ ಬಿಡಿಸ್ತಾರೆ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಯಾವಾಗ ಸ್ಮರಣೆ ಮಾಡಬೇಕು ಅಂತಂದ್ರೆ, ಬೆಳಗಿನಿಂದ ಸಾಯಂಕಾಲದವರೆಗೆ ಏನೇನು ಕರ್ಮಗಳನ್ನ ಮಾಡ್ತಾ ಇರ್ತೇವೆ, ಆ ಎಲ್ಲ ದ್ವಂದ್ವ ಕರ್ಮಗಳು, ಇದರ ಅದು ಪುಣ್ಯ ಆಗಿರುತ್ತೆ, ಇಲ್ಲ ಪಾಪ ಆಗಿರುತ್ತೆ. ಅದರಿಂದ ಪುಣ್ಯ ಬಂದಿರತ್ತೆ, ಇಲ್ಲ ಪಾಪ ಬಂದಿರತ್ತೆ. ಹೀಗೆ ಬೆಳಗಿನಿಂದ ಸಾಯಂಕಾಲದವರೆಗೆ ಏನೇನು ದ್ವಂದ್ವ ಕರ್ಮಗಳನ್ನ ಮಾಡ್ತಾ ಇರ್ತೇವೆ, ಆ ಕರ್ಮದ ಒಳಗಡೆ ಪರಮಾತ್ಮನನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಏನು ಪರಮಾತ್ಮನನ್ನ ಸ್ಮರಣೆ ಮಾಡೋದು ಅಂದ್ರೆ, ಆ ಕರ್ಮಕ್ಕೆ ನಿಯಾಮಕನಾಗಿರ್ತಕ್ಕಂಥವನು ಪರಮಾತ್ಮ. ನಮ್ಮಲ್ಲಿ ನಿಂತು ಈ ಕರ್ಮಗಳನ್ನ ಮಾಡಿಸ್ತಾ ಇರುವವನು ಪರಮಾತ್ಮ. ಹೇಗೆ? ಬಿಂಬರೂಪಿಯಾಗಿ ಪರಮಾತ್ಮ ನಿಂತು ನಮ್ಮಲ್ಲಿ ಈ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ. ಪ್ರತಿಬಿಂಬರಾದಂತಹ ಜೀವರು ನಾವು ನಿಯಮ್ಯರಾಗಿ ಪರಮಾತ್ಮನ ಆದೇಶಕ್ಕೆ ಒಳಪಟ್ಟು ಈ ಕರ್ಮಗಳನ್ನ ಮಾಡ್ತಾ ಇದ್ದೇವೆ ಅಂತ ಇದರ ನಿತ್ಯ ಕ್ಷಣ ಕ್ಷಣಕ್ಕೂ ಇದರ ಸ್ಮರಣೆ ಇರಬೇಕು. ಇದನ್ನ ಯಾರು ಸ್ಮರಿಸ್ತಾ ಇರ್ತಾರೆ, ಹೀಗೆ ಯಾರು ಸ್ಮರಣೆ ಮಾಡ್ತಾ ಇರ್ತಾರೆ ಅಂದ್ರೆ, ಯಾರು ಈ ಎಷ್ಟು ಇಂದ್ರಿಯ ದೇಹದಲ್ಲಿ ಏಕಾದಶ ಇಂದ್ರಿಯಗಳಿದೆ, ಈ 11 ಇಂದ್ರಿಯಾಂತರ್ಗತನಾಗಿ ಆ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮನೇ ಈ ಕರ್ಮದ ಒಳಗಡೆನೂ ಇದ್ದು ತಾನು ಅದಕ್ಕೆ ಪ್ರೇರಣೆಯನ್ನ ಕೊಟ್ಟು ನಮಗೆ ಪ್ರೇರಣೆಯನ್ನ ನೀಡಿ, ಕರ್ಮಕ್ಕೆ ಪ್ರೇರಣೆಯನ್ನ ಕೊಡೋದು ಅಂದ್ರೆ ಕರ್ಮಾಭಿಮಾನಿ ದೇವತೆಗಳಿಗೆ ತಾನು ಪ್ರೇರಣೆಯನ್ನ ಕೊಟ್ಟು, ಅವರ ಮೂಲಕ ತದ್ವಾರ ಜೀವನಿಗೆ ಪ್ರೇರಣೆಯನ್ನ ಕೊಟ್ಟು ಈ ಕರ್ಮವನ್ನ ಮಾಡಿಸ್ತಾ ಇದ್ದಾನೆ ಅಂತ ಯಾರು ಸ್ಮರಣೆ ಮಾಡ್ತಾರೆ, ಕ್ಷಣ ಕ್ಷಣಕ್ಕೂ ಈ ಸ್ಮರಣೆ ಇರಬೇಕು. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಅವರು ಒಂದು ವೇಳೆ ಅಪರಾಧವನ್ನ ಮಾಡಿದ್ರೆ ಆಗ ಪರಮಾತ್ಮ ಅದನ್ನ ಅಪರಾಧತ್ವೇನ ಸ್ವೀಕಾರ ಮಾಡೋದಿಲ್ಲ, ಅದನ್ನ ದೋಷ ಅಂತ ಪರಿಗಣನೆ ಮಾಡೋದಿಲ್ಲ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಸಕಲೇಷ್ಟ ಪ್ರದಾಯಕ. ಅವರು ಏನೇನು ಬೇಡ್ತಾರೋ ಎಲ್ಲ ಅಭೀಷ್ಟಗಳನ್ನು ಕೂಡ ಕೊಡ್ತಾನೆ. ಹಾಗಾದ್ರೆ ಇದಕ್ಕೇನ್ ಪ್ಯಾರಾಮೀಟರ್ಸ್ ಬೇಕಲ್ಲ. ಅವರವರ ಅಭೀಷ್ಟಗಳನ್ನ ಕೊಡ್ತಾನೆ ಅಂತಂದ್ರೆ ಹೇಗೆ ಕೊಟ್ಟು ಬಿಡ್ತಾನೆ? ಎಲ್ಲರಿಗೂ ಎಲ್ಲ ಅಭೀಷ್ಟಗಳು ಸಿಗ್ತಾ ಇದೆಯಾ? ಇವತ್ತು ನಾವು ಬಯಸಿದ್ದೆಲ್ಲವೂ ಸಿಗ್ತಾ ಇದೆಯಾ? ಯಾವುದು ಸಿಗ್ತಾ ಇಲ್ಲ.
ನಾವು ಅನ್ಕೊಂಡಿದ್ ಯಾವುದು ಸಿಗ್ತಾ ಇಲ್ಲ ಇವತ್ತು. ಹಾಗಾದ್ರೆ ಎಲ್ಲವನ್ನು ಕೊಡ್ತಾನೆ ಅಂತಂದ್ರೆ ಅದಕ್ಕೊಂದು ಪ್ಯಾರಾಮೀಟರ್ಸ್ ಬೇಕು. ಯಾವುದದು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಅದನ್ನ ಬಿಡಿಸ್ತಾರೆ ಇಲ್ಲಿ. ಒಟ್ಟು 3 ಪ್ಯಾರಾಮೀಟರ್ ಇದೆ. ಅದು ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ನಮಗೆ ಅದನ್ನು ತಿಳಿಸ್ತಾರೆ. ಹೇಗೆ ಅಂತಂದ್ರೆ ಯಾವುದು 3 ಪ್ಯಾರಾಮೀಟರು ಅಂದ್ರೆ, ಪೂರ್ವಕರ್ಮ ಪ್ರಯತ್ನಂ ಚ ಸಂಸ್ಕಾರಂ ಚಾಪ್ಯಪೇಕ್ಷತು ಈಶ್ವರ ಕಾರಯೇತ್ ಸರ್ವಂ ತಚ್ಚ ಈಶ್ವರ ಕೃತಂ ಸ್ವಯಂ. ನೋಡಿ, 3 ಹೇಳ್ತಾರೆ. ಒಂದು, ಜೀವರಾಶಿಗಳು ಅನಾದಿ ಕರ್ಮದಿಂದ ಬದ್ಧರಾಗಿದ್ದಾರೆ. ಆ ಕರ್ಮವನ್ನ ಅನುಸರಿಸಿಕೊಂಡು ಫಲವನ್ನ ಕೊಡ್ತಾನೆ. ಇನ್ನೊಂದು 2ನೇ ಪ್ಯಾರಾಮೀಟರ್ ಯಾವುದು? ಪ್ರಯತ್ನಂತ. ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಜೀವರಾಶಿಗಳು, ಅದನ್ನ ಅನುಸರಿಸಿಕೊಂಡು ಫಲವನ್ನ ಕೊಡ್ತಾನೆ. ಆ ಪ್ರಯತ್ನವನ್ನೂ ಮಾಡಿಸುವವನು ಅವನೇ. ತಚ್ಚ ಈಶ್ವರ ಕೃತಂ ಸ್ವಯಂ ಅಂತ ಹೇಳ್ತಾರೆ. ಆ ಈಶ್ವರನೇ ಆ ಪ್ರಯತ್ನವನ್ನು ಮಾಡಿಸ್ತಾ ಇರ್ತಾನೆ. ಇರ್ಲಿ, ಆದ್ರೆ ಆ ಪ್ರಯತ್ನಕ್ಕನುಸಾರವಾಗಿಯೂ ಫಲ ಇದೆ. ಮತ್ತೆ ಸಂಸ್ಕಾರಂ, ಅವರು ಏನು ಜನ್ಮ ಜನ್ಮಗಳಲ್ಲಿ ಸಂಸ್ಕಾರವನ್ನ ಪಡೆದಿದ್ದಾರೆ. ಸಂಸ್ಕಾರ ಅಂತಂದ್ರು ಒಂದೇ, ಯೋಗ್ಯತೆ ಅಂತಂದ್ರು ಒಂದೇ. ಈ ಯೋಗ್ಯತೆಗೆ ಅನುಗುಣವಾಗಿ ಅನಾದಿ ಕಾಲದಿಂದ ಅವರ ಯೋಗ್ಯತೆ ಏನಿದೆ ಅದಕ್ಕೆ ಅನುಗುಣವಾಗಿ, ಅಂದ್ರೆ ಪೂರ್ವಕರ್ಮ ಒಂದು, ಇನ್ನೊಂದು ಪ್ರಯತ್ನ, ಮತ್ತೊಂದು ಜೀವರಾಶಿಗಳ ಯೋಗ್ಯತೆ. ಇದನ್ನ ಅನುಸರಿಸಿಕೊಂಡು ಸಕಲೇಷ್ಟ ಪ್ರದಾಯಕ, ಎಲ್ಲ ಅಭೀಷ್ಟಗಳನ್ನು ಪರಮಾತ್ಮ ನೀಡ್ತಾನಂತೆ. ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅದನ್ನ ಕೊಟ್ಟಾಗ ನಾವೇನ್ ಮಾಡಬೇಕು? ನಮ್ಮಲ್ಲೇ ಇಟ್ಕೊಳ್ಳೋದಲ್ಲ, ಅದನ್ನ ವಾಪಸ್ಸು ಅದನ್ನ ಕೊಟ್ಟು ಬಿಡ್ಬೇಕಂತೆ. ಅದನ್ನ ಕೊಟ್ಟು ಬಿಡ್ಬೇಕು. ಮರಳಿತನಗರ್ಪಿಸಲು ಈ ಅನುಸಂಧಾನದಿಂದ ಪರಮಾತ್ಮ, ಇದು ನೀನು ಕೊಟ್ಟಿರ್ತಕ್ಕಂತಹ ವಸ್ತು, ಇದು ನಿನ್ನ ಅಧೀನವಾಗಿದೆ, ಇದು ನಿನಗೆ ಸಮರ್ಪಣೆ ಆಗಲಿ. ಈ ಕರ್ಮವನ್ನ ನೀನು ಮಾಡಿಸ್ತಾ ಇದ್ದಿ ಬಿಂಬರೂಪಿಯಾಗಿ, ಈ ಕರ್ಮ ನಿನಗೆ ಅರ್ಪಿತವಾಗಲಿ ಅಂತ ಹೇಳಿ ಮತ್ತೆ ವಾಪಸ್ ಬಾಲನ್ನ ಮತ್ತೆ ಕೋರ್ಟ್ಗೆ ತಳ್ಳೋದು ಅಂತಾರಲ್ಲ, ಹಾಗೆ ವಾಪಸ್ ಅವನು ಕೋರ್ಟ್ಗೆ ತಳ್ಳಿಬಿಡ್ಬೇಕು. ಈ ಕರ್ಮವನ್ನ ಅವನಿಗೆ ವಾಪಸ್ ತಳ್ಳಿಬಿಟ್ಟಾಗ ಅವನಿಗೆ ತಳ್ಳೋದು ಅಂದ್ರೆ ಸಮರ್ಪಣೆ ಮಾಡೋದು. ಪರಮಾತ್ಮನಿಗೆ ವಿಶೇಷವಾಗಿ ಸಮರ್ಪಣೆಯನ್ನ ಮಾಡಿದಾಗ ಮರಳಿ ತನಗರ್ಪಿಸಲು ಏನು ಮಾಡ್ತಾನೆ? ಅನಂತ ಮಡಿ ಮಾಡಿ, ಕೊಟ್ಟುದನು ಅನಂತ ಮಡಿ ಮಾಡಿ. ನೀವು ಕೊಟ್ಟಿರ್ತಕ್ಕಂತಹ, ಅಂದ್ರೆ ನಾವೆಲ್ಲ ಜೀವರಾಶಿಗಳು ಸಮರ್ಪಣೆ ಮಾಡುವಂತಹ ಈ ಪುಣ್ಯ ಏನಿದೆ ಅದು ಬೀಜ ರೂಪದಲ್ಲಿದೆ. ಈ ಬೀಜವನ್ನ ವೃಕ್ಷವನ್ನಾಗಿ ಮಾಡ್ತಾನೆ. ಶಾಖೋಪಶಾಖೆಗಳಾಗಿ, ತೊಂಗೆಗಳಾಗಿ, ತಿಸಲು ಒಡೆದು ಬೇಕಾದಷ್ಟು ಫಲ ಪುಷ್ಪ ಎಲ್ಲವೂ ಬಿಡುವಂತಹ ಒಂದು ವೃಕ್ಷ ಹೇಗೆ ಆಗತ್ತೋ, ಒಂದು ಬೀಜದಿಂದ ಹೇಗೆ ವೃಕ್ಷವಾಗತ್ತೋ ಹಾಗೆ ಅನಂತ ಮಡಿ ಮಾಡಿ ಪರಮಾತ್ಮ ಕೊಡ್ತಾನೆ. ಅನಂತ ಪಟ್ಟನ್ನಾಗಿ ಮಾಡಿಬಿಡ್ತಾನೆ. ಈ ಪುಣ್ಯವನ್ನ ಅನಂತ ಪಟ್ಟವಾಗಿ ತಾನು ಅದನ್ನ ಪರಿವರ್ತನೆಯನ್ನ ಮಾಡ್ತಾನೆ. ಅವನಿಗೆ ಅದಕ್ಕೆ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ. ತನಗರ್ಪಿಸಲು ಕೊಟ್ಟುದನು ಅನಂತ ಮಡಿ ಮಾಡಿ ಪರಿಯಲಿಂದುಣಿಸಿ. ನಾನಾ ಪ್ರಕಾರವಾಗಿ ಪರಮಾತ್ಮ ಏನು ಮಾಡ್ತಾನೆ? ಈ ಫಲಗಳನ್ನ ಉಣಿಸ್ತಾನೆ. ಅನೇಕ ಪ್ರಕಾರವಾಗಿ ಪರಮಾತ್ಮ ಫಲಗಳನ್ನ ಕೊಡ್ತಾನೆ. ಜ್ಞಾನವನ್ನ ಕೊಡ್ತಾನೆ, ಆನಂದವನ್ನ ಕೊಡ್ತಾನೆ, ಭಕ್ತಿಯನ್ನ ಕೊಡ್ತಾನೆ, ವೈರಾಗ್ಯವನ್ನ ಕೊಡ್ತಾನೆ. ಹೀಗೆ ಅನೇಕ ಪ್ರಕಾರ ರೂಪವಾಗಿ ತಾನು ಫಲಗಳನ್ನ ಭಕ್ತರಿಗೆ ಕೊಡ್ತಾ ಇರ್ತಾನೆ. ಪರಿಯಲಿಂದುಣಿಸಿ ಸುಖ ಸಾಗರದಿ ಲೋಲಾಡಿಸುವ. ಸುಖ ಸಾಗರದಲ್ಲಿರಬೇಕು. ನಿಜವಾಗ್ಲೂ ಜ್ಞಾನಿಗಳಿಗೆ ಯಾವುದು ಸುಖ ಅಂದ್ರೆ ಪರಮಾತ್ಮನ ಧ್ಯಾನವೇ ಸುಖ. ಆ ಧ್ಯಾನದಲ್ಲಿರುವಂತೆ ಮಾಡ್ತಾನಂತೆ ಪರಮಾತ್ಮ. ಸುಖ ಸಾಗರದಿ ಆ ಧ್ಯಾನ ಮಗ್ನರನ್ನಾಗಿ ಮಾಡ್ತಾನೆ. ತನ್ನ ರೂಪದ ದರ್ಶನವನ್ನ ನಿರಂತರವಾಗಿ ಭಕ್ತರಿಗೆ ನೀಡ್ತಾ ಇರ್ತಾನೆ. ಸುಖ ಸಾಗರದಿ ಲೋಲಾಡಿಸುವ. ಲೋಲಾಡಿಸೋದು ಅಂತಂದ್ರೆ ಅದರಲ್ಲಿ ಸಂಚಾರ ಮಾಡಿಸ್ತಾನೆ ಪರಮಾತ್ಮ. ಆ ಧ್ಯಾನದಲ್ಲಿ ಅದಕ್ಕೆ ಧ್ಯಾನಗೋಚರನಾಗಿ ಕಣ್ಣಿಗೆ ಧ್ಯಾನಗೋಚರನಾಗಿ ಕಣ್ಣಿಗೆ ಕಾಣಿಸುತ್ತ ಶ್ರೀರಂಗ ವಿಠಲ ಅಂತ ಶ್ರೀಪಾದರಾಜರು ಅದನ್ನೇ ಪ್ರಾರ್ಥನೆಯನ್ನು ಮಾಡಿದ್ರಲ್ವಾ. ಹೀಗೆ ಲೋಲಾಡಿಸ್ತಾ ಇರ್ತಾನಂತೆ. ಅಂದ್ರೆ ಆ ಧ್ಯಾನದಲ್ಲಿ ಆಸಕ್ತರನ್ನಾಗಿ ಮಾಡ್ತಾನೆ ಪರಮಾತ್ಮ.
ಇನ್ನೂ ಹೆಚ್ಚು ಹೆಚ್ಚು ಪರಮಾತ್ಮನ ರೂಪಗಳನ್ನ ಧ್ಯಾನ ಮಾಡಬೇಕು, ಇನ್ನೂ ಅವಯವಗಳನ್ನ ಧ್ಯಾನ ಮಾಡಬೇಕು, ಇನ್ನೂ ಗುಣ ಚಿಂತನೆ ಮಾಡಬೇಕು ಅಂತ ಹೀಗೆ ಹೆಚ್ಚು ಹೆಚ್ಚು ಆಸಕ್ತರನ್ನಾಗಿ ಪರಮಾತ್ಮ ಮಾಡಿ ಅದರಿಂದ ಸುಖ ಅಭಿವೃದ್ಧಿ ಆಗ್ತಾ ಇರುತ್ತೆ. ಆ ಸುಖ ಸಮುದ್ರದಲ್ಲಿ ಸಂಚಾರವನ್ನ ಮಾಡುವ ಹಾಗೆ ಪರಮಾತ್ಮ ಮಾಡ್ತಾನಂತೆ. ಪರಿಪರಿಯಲಿಂದುಣಿಸಿ ಸುಖಸಾಗರದಿ ಲೋಲಾಡಿಸುವ ಮಂಗಳ ಚರಿತ. ಇವನ ಚರಿತ್ರೆ ಎಂಥದ್ದು? ಮಂಗಳವನ್ನ ಕೊಡುವಂತಹ ಚರಿತ್ರೆ. ಯಾವುದು ನಿಜವಾದ ಮಂಗಳ? ಮಂಗಳ ಅಂದ್ರೆ ಮೋಕ್ಷವೇ ಮಂಗಳ. ನಮಗೆ ನಿಜವಾಗ್ಲೂ ಆತ್ಯಂತಿಕ ಮಂಗಳ ಆಗಬೇಕು. ಕೊನೆಗೆ ಆಗುವಂತಹ ದೊಡ್ಡ ಆತ್ಯಂತಿಕ ಮಂಗಳ ಅಂತಂದ್ರೆ ಅದು ಮೋಕ್ಷ. ಆ ಮೋಕ್ಷವೆಂಬಂತಹ ಮಂಗಳವನ್ನೇ ಆ ಚರಿತ್ರೆಯನ್ನಾಗಿ, ಅಂತಹ ಚರಿತ್ರೆಯನ್ನ ಹೊಂದಿದ್ದಾನೆ ಪರಮಾತ್ಮ. ಮಂಗಳ ಚರಿತ್ರ. ಚಿನ್ಮಯ ಗಾತ್ರ. ಚಿತ್ ಅಂದ್ರೆ ಜ್ಞಾನ, ಉಪಲಕ್ಷಣತೆಯ ಎಲ್ಲ ಇಟ್ಕೊಳ್ಬೇಕು, ಸಂಪೂರ್ಣವಾಗಿ ಇಟ್ಕೊಳ್ಬೇಕು. ಜ್ಞಾನಾನಂದಾದಿಗಳನ್ನ ಎಲ್ಲ ಸಚ್ಚಿದಾನಂದಾತ್ಮೇತಿ ಹೇಳಿದಾರಲ್ಲ, ಸತ್ ಚಿತ್ ಆನಂದ ಇವೇ ಮೊದಲಾಗಿರ್ತಕ್ಕಂತಹ ಗುಣಗಳನ್ನ ಆ ಶರೀರವನ್ನಾಗಿ ಹೊಂದಿದ್ದಾನೆ. ಚಿನ್ಮಯ ಗಾತ್ರ ಲೋಕ ಪವಿತ್ರ. ಪವಿತ್ರನಾಗಿ ಮಾಡ್ತಾನೆ ಜೀವರಾಶಿಗಳನ್ನ. ಹೇಗೆ? ಅಪವಿತ್ರವಾದದ್ದು ಯಾವುದಿದೆ ಅದನ್ನ ಹೋಗಲಾಡಿಸ್ತಾನೆ. ಜೀವರಾಶಿಗಳಿಗಿರ್ತಕ್ಕಂತಹ ಅಪವಿತ್ರವಾದ ವಸ್ತು ಯಾವುದು? ಅದು ಲಿಂಗದೇಹ. ಲಿಂಗದೇಹವೇ ಅಪವಿತ್ರವಾದಂತಹದ್ದು, ಇನ್ಯಾವುದೂ ಅಲ್ಲ. ಅನ್ಲೆಸ್ ಈ ಲಿಂಗದೇಹ ಹೋಗೋ ತನಕ ನಾವು ಪವಿತ್ರರಾಗೋದಿಲ್ಲ, ನಾವು ಮಡಿ ಆಗೋದಿಲ್ಲ. ಅಲ್ಲಿ ತನಕ ನಮ್ಗೆಲ್ಲರಿಗೂ ಮೈಲಿಗೆ ಇದ್ದಿದ್ದೆ. ಎಲ್ಲಿ ತನಕ ಈ ಲಿಂಗದೇಹ ಇದೆ ಅಲ್ಲಿ ತನಕ ಜನ್ಮಗಳು ತಪ್ಪಿದ್ದಲ್ಲ, ಬರ್ತನೇ ಇರುತ್ತೆ. ಹಾಗಾದ್ರೆ ಪರಮಾತ್ಮ ನಮ್ಮನ್ನ ಪವಿತ್ರನಾಗಿ ಮಾಡಬೇಕು. ಅವನ ಚರಿತ್ರೆಗೆ ಅಷ್ಟು ಸಾಮರ್ಥ್ಯ ಇದೆ. ಪರಮಾತ್ಮನ ಚರಿತ್ರೆಯನ್ನ ನಿರಂತರವಾಗಿ ಶ್ರವಣ ಮಾಡ್ತಾ ಇರಬೇಕು. ಅಂತಹ ಮಂಗಳವನ್ನ ಉಂಟು ಮಾಡುವಂತಹ ಚರಿತ್ರೆಯನ್ನ ಯಾರು ಶ್ರವಣವನ್ನ ಮಾಡ್ತಾರೆ ಅಂಥವರಿಗೆ ಪವಿತ್ರರನ್ನಾಗಿ ಮಾಡ್ತಾನೆ. ಲೋಕ ಪವಿತ್ರ. ಜೀವರಾಶಿಗಳಿಗೆ ಆ ಲಿಂಗದೇಹ ಭಂಗವನ್ನ ಮಾಡಿ ತಾನು ಪವಿತ್ರರನ್ನಾಗಿ ಮಾಡ್ತಾನೆ. ಲೋಕ ಪವಿತ್ರ ಸುಚರಿತ್ರ. ಅಂಥವನು ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮನ ಚರಿತ್ರೆ ಅದು ಸಮೀಚೀನವಾಗಿರ್ತಕ್ಕಂತಹ ಚರಿತ್ರೆ ಅಂತ ಇದರಲ್ಲಿ ನಮಗೆ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಅದರಿಂದ ಸಾರ ಏನು ಅಂತಂದ್ರೆ, ಏನು ಪರಮಾತ್ಮ ನಿಂತು ನಮ್ಮಲ್ಲಿ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ, ಅದರ ಸರಕನ್ನ ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಆ ಕರ್ಮದ ಸರಕನ್ನ ನಾವು ಇಟ್ಕೊಳ್ಬಾರ್ದು. ಎಲ್ಲಿ ತನಕ ಆ ಕರ್ಮದ ಸರಕು ನಮ್ಮಲ್ಲಿರುತ್ತೋ ಆ ಸರಕಿಗೆ ಯಾರೋ ಒಬ್ರು ಕಳ್ಳರ ಕಾಕರ ಕಾಟ ಇದ್ದೇ ಇರುತ್ತೆ. ಯಾರು ಬಂದು ತೆಗೆದುಕೊಂಡು ಹೋಗ್ತಾರೆ ಅಂತ ನಮಗೆ ಭಯ ಇರುತ್ತೆ. ಆದರೆ ಆ ಸರಕನ್ನ ಅಂದ್ರೆ ಆ ದ್ರವ್ಯವನ್ನ ಯಾವಾಗ ಪರಮಾತ್ಮನಿಗೆ ಹಾಕಿಬಿಡ್ತೇವೆ, ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿಬಿಡ್ತೇವೆ, ಆಗ ತುಂಬಾ ಸೇಫ್. ಯಾವಾಗ ಬ್ಯಾಂಕ್ ಲಾಕರಲ್ಲಿ ಇಟ್ಬಿಡ್ತಾನೆ ಮನುಷ್ಯ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿ, ಅವಾಗ ಒಂದ್ ರೀತಿ ಸ್ವಲ್ಪ ಸಮಾಧಾನ ಇರುತ್ತೆ. ಮನೇಲಿ ಇಟ್ಕೊಂಡಿಲ್ಲ, ಬ್ಯಾಂಕ್ನವರಾರು ಅದನ್ನ ರಕ್ಷಣೆ ಮಾಡ್ತಾರೆ ಅಂತ ಒಂದೇನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹೇಗೋ ಹಾಗೆ ಪರಮಾತ್ಮನಿಗೆ ಈ ಸರಕನ್ನ, ಕರ್ಮವೆಂಬಂತಹ ಸರಕನ್ನ, ದ್ರವ್ಯವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ಟಾಗ ಭದ್ರವಾಗಿರುತ್ತೆ ಅಂದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಫಲವನ್ನ ಭಗವಂತ ಕೊಟ್ಟು ನಾನಾ ಪ್ರಕಾರದಿಂದ ಅದನ್ನ ಉಣಿಸಿ ಬಿಡ್ತಾನೆ ಪರಮಾತ್ಮ. ಉಣಿಸಿ ನಮ್ಮನ್ನ ಆ ಕರ್ಮ ಬಂಧನದಿಂದ ಕಳೀತಾನೆ. ಕರ್ಮ ಬಂಧನವನ್ನ ಕಳೀತಾನೆ. ಕರ್ಮ ಬಂಧನ ಅಂದ್ರೆ ಕಲಿಯೋದಂದ್ರೇನು? ಲಿಂಗದೇಹವನ್ನ ಭಂಗ ಮಾಡ್ತಾನೆ ಪರಮಾತ್ಮ. ಮಾಡಿ ಕೊನೆಗೆ ಮೋಕ್ಷವನ್ನೇ ಪರಮಾತ್ಮ ನೀಡ್ತಾನೆ ಅಂತ ವಿಶಿಷ್ಟವಾಗಿರ್ತಕ್ಕಂಥದ್ದನ್ನ ಇಲ್ಲಿ ಸಂದೇಶವನ್ನ ನಮಗೆ ಜಗನ್ನಾಥದಾಸರು ನೀಡುತ್ತಾ ಇದ್ದಾರೆ. ಧ್ವಾಂತರ್ಗತ ಶ್ರೀಕೃಷ್ಣ.